ಈಗ ತಾನೇ ನಾನು ನಮ್ಮ ಸಂತೋಷ್ ಹೆಗ್ಡೆ ಅವ್ರನ್ನ ಮಾತಾಡೋ ವಿಚಾರವನ್ನು ಕೇಳಿದೆ. ನಮ್ಮ ಮಿಸಸ್ ಅನಂತಕುಮಾರ್ ಇದ್ದಾರೆ, ತೇಜಸ್ವಿನಿ ಅನಂತಕುಮಾರ್ ಅವರು, ಇನ್ನು ಭಾಳ ಎಲ್ಲ ಪ್ರಮುಖರೆಲ್ಲ ಇದ್ದಾರೆ. ಸೊ ನನಗೆ ರಿಪಬ್ಲಿಕ್ ಟಿ ವಿಯವರು ಬೆಳಗ್ಗೆಯಿಂದ ಬೆನ್ನತ್ತಿದ್ರು. ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಅವ್ರಿಗೂ ಗೊತ್ತಿತ್ತು ಎಷ್ಟು ಕಷ್ಟ ಇದೆ ಅಂತ. ಬಂದು 10 ನಿಮಿಷ ಬಂದು ಹೊರಟೋಗಿ ಅಂತ ಹೇಳಿದ್ರು. ಈಗ ಕೆಲವು ಇನ್ಸ್ಪೆಕ್ಷನ್ ಬೇರೆ ಹೋಗೋದಿದೆ. ಈ ದೇಶದ ಆಸ್ತಿನೇ ನಮ್ಮ ಸಂಸ್ಕೃತಿ. ಶ್ರೀ ಅಲೆಕ್ಸಾಂಡರ್ ದಿ ಗ್ರೇಟ್ ಅವರು ಸಂಸ್ಕೃತಿ ಮಾತಾಡಿ ಅಂತ ಹೇಳ್ತಾರೆ. ಅದಕ್ಕೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ದಿ ಸಬ್ಜೆಕ್ಟ್. ಅಲೆಕ್ಸಾಂಡರ್ ದಿ ಗ್ರೇಟ್ 32-30 ವಯಸ್ಸು ಅದಕ್ಕೆ ಪ್ರಪಂಚದ 2/3 ವಶಪಡಿಸ್ಕೊಬಿಟ್ಟಿರ್ತಾರೆ. ಆಮೇಲೆ ಭಾರತ ಕಡೆ ಹೊರಡ್ತಾ ಇರ್ತಾರಂತೆ. ದಿಸ್ ಇಸ್ ಹಿಸ್ಟ್ರಿ. ಭಾರತ ಕಡೆ ಹೊರಟಾಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಭೇಟಿ ಮಾಡಿ, ಗುರುಗಳೇ ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ, ಭಾರತ ವಶಪಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಆ ಗುರು ತನ್ನ ಶಿಷ್ಯನಿಗೆ ಕರೆದಿ, ನೋಡಪ್ಪ ನೀನು ಭಾರತ ಕಡೆ ಹೋಗ್ತಾ ಇದೆಯಾ, ಭಾರತ ವಶಪಡಿಸ್ಕೋಬೇಕು ಅಂತ ಹೋಗ್ತಾ ಇದೆಯಾ, ನೀನು ವಶಪಡಿಸ್ಕೋದಾದ್ರೆ ನೀನು ವಾಪಸ್ ಬರ್ತೀಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ನೀವು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ ಹೇಳ್ತಂತೆ. ಏನು ಗುರುಗಳೇ ಅದು 5 ವಸ್ತು ಅಂತ? ಒಂದು ರಾಮಾಯಣದ ಗ್ರಂಥ, ಎರಡನೇದು ಮಹಾಭಾರತದ ಗ್ರಂಥ, 3ನೇದು ಗಂಗಾ ಜಲ, 4ನೇದು ಕೃಷ್ಣನ ಕೊರಳು, 5ನೇದು ಒಬ್ಬ ತತ್ವಜ್ಞಾನಿ. ನಮ್ಮಲ್ಲಿ ಭಾಳ ದೊಡ್ಡ ಸಾಧು ಸಂತರು ಕಾಶ್ಮೀರಿಂದ ಕನ್ಯಾಕುಮಾರಿ ಬೇಕಾದಷ್ಟು ಜನ ಜ್ಞಾನಿಗಳಿದ್ದಾರಲ್ಲ. ಸೊ ಬಸವಣ್ಣ ಇರ್ಬೋದು, ತಿರುವಳ್ಳೂರು ಇರ್ಬೋದು, ಕಬೀರ್ ಇರ್ಬೋದು, ಇಂಥೆಲ್ಲ ಇದ್ದಾರೆ. ಯಾರೋ ಒಬ್ಬರನ್ನ ಒಬ್ಬ ಕರ್ಕೊಂಡು ಬಂದರೆ ಈ 5 ವಸ್ತು ತೆಗೆದುಕೊಂಡ್ರೆ ಇಡೀ ಭಾರತನೇ ತೆಗೆದುಕೊಂಡು ಬಂದಂಗೆ ಅಂಥೇಳಿ ತನ್ನ ಗುರು ಶಿಷ್ಯನಿಗೆ ಹೇಳ್ಬಿಟ್ಟು ಕಳಿಸ್ಕೊಡ್ತಾರಂತೆ. ಸೊ ಹಂಗೆ ಈ ಬೆಂಬು ಬಿದಿರು ಬೆಳಿತೀವಿ, ಕಾಡಲ್ಲಿ ಇರ್ತದೆ, ನಾವು ಬೆಳಿತೀವಿ. ಆ ಬಿದಿರಿಗೆ ಗೊತ್ತಿಲ್ಲ ಅದರಲ್ಲಿ ಅಂಥ ನಾದ ಬರ್ತದೆ ಅಂತ, ಅದನ್ನು ಕೊರಳಾದ ತಕ್ಷಣ. ಸೊ ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಇದಕ್ಕೋಸ್ಕರನೇ ಇಡೀ ವಿಶ್ವದ ಎಲ್ಲ ಜನ ನಮ್ಮ ಭಾರತದ ಆಯುರ್ವೇದ ತೆಗೆದುಕೊಳ್ಳಿ, ನಮ್ಮಲ್ಲಿದ್ದಂಥ ಮ್ಯಾಥಮೆಟಿಕ್ಸ್ ತೆಗೆದುಕೊಳ್ಳಿ, ನಮ್ಮಲ್ಲಿರೋಂಥ ಇವತ್ತು ಕೂಡ ಟೈಮ್ನ ನಿಗದಿ ಮಾಡೋಂಥ ಒಂದು ಪದ್ಧತಿ ಮೊದಲಿಂದ ಏನಿತ್ತು ತೆಗೆದುಕೊಳ್ಳಿ. ಇದೇ ನಮ್ಮೆಲ್ಲರ ದೊಡ್ಡ ಆಸ್ತಿ, ನಮ್ಮ ಸಂಸ್ಕೃತಿ. ಇವುದು ಕೂಡ ಈಗ ನಮ್ಮ ಸಂತೋಷ್ ಹೆಗ್ಡೆ ಮಾತಾಡ್ತಾಯಿದ್ರು, ಮಾನವೀಯತೆ ಬಗ್ಗೆ ಮಾಡ್ತಾಯಿದ್ರು. ಎಸ್, ನಮ್ಮ ಹಿರಿಯರು ಗುರುಗಳು ಹೇಳಿದ್ದಾರೆ, ಗಂಗಾಧರಜ್ಜ, ನಮ್ಮ ರಂಭಾಪುರಿಯವರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ಅಲ್ಟಿಮೇಟ್ಲಿ ನಾವು ಧರ್ಮ ಯಾರು ಅರ್ಜಿ ಹಾಕ್ಕೊಳ್ಬೇಕಾದ್ರೆ ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕ್ಕೊಂಡು ಯಾರೂ ಹುಟ್ಟಲಿಲ್ಲ. ಆದರೆ ನಾವು ಧರ್ಮ ಬಿಟ್ಟರೂ ಧರ್ಮ ನಮ್ಮನ್ನ ಬಿಡೋದಿಲ್ಲ. ಈಗ ಹುಟ್ಟಿದ ತಕ್ಷಣ ನಮಗೆ ಹೆಸರಿಡೋಂಥದ್ದು, ನಾಮಕರಣ ಮಾಡೋಂಥದ್ದು, ಇಲ್ಲ ಕಿವಿ ಸುಚ್ಚುವಂಥದ್ದು, ಮೂಗು ಸುಚ್ಚುವಂಥದ್ದು, ಇದು ನಾಮಕರಣ ಮಾಡ್ಬೇಕಾದ್ರೆ ಏನು ಬೇಕಾದ್ರೆ ಇಡ್ಬೋದಾಯ್ತು. ಆದರೆ ಅದಕ್ಕೊಂದು ಪದ್ಧತಿ ಇದೆಯಲ್ಲ, ಜನ್ವಾರ ಹಾಕೋ ಪದ್ಧತಿ ಇರ್ಬೋದು, ಉಡ್ದಾರ ಹಾಕೋದು ಬರೋದಿತ್ತು. ಕೆಲವೇ ನನಗೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾರೆ, ಧರ್ಮದ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ, ನಮ್ಮ ಪದ್ಧತಿ ನಮ್ಮ ಸಂಸ್ಕೃತಿ ಬಗ್ಗೆ ಬರೋದಿಲ್ಲ. ಕೆಲವರು ಲವ್ ಮ್ಯಾರೇಜ್, ಇನ್ನೊಂದು ಜಾತಿ ಇನ್ನೊಂದು ಧರ್ಮ ಯಾರನ್ನೆಲ್ಲ ಮಾಡ್ಕೊಬಿಡ್ತಾರೆ. ಮಾಡ್ಕೊಳ್ಬೋದು, ರಿಜಿಸ್ಟರ್ ಮಾಡ್ಕೋಬೋದು, ಎಲ್ಲ ಆಗ್ಬೋದು. ಕೊನೆಗೆ ಅವನು ಸಾತ್ತಾಗ ಅವನ್ನ ಉಣ್ಬೇಕೋ ಇಲ್ಲ ಅಂದ್ರೆ ಸುಡಬೇಕು ಅನ್ನೋ ತೀರ್ಮಾನ ಮಾಡೋರು ಯಾರು? ದಟ್ ಈಸ್ ಧರ್ಮನೇ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಡಿಸೈಡ್. ಧರ್ಮ ಹಂಗೆ ನಾವು ನಮ್ಮ ಧರ್ಮನ ಬಿಡೋಕ್ಕಾಗಲ್ಲ. ಇದೇ ನಮ್ಮ ದೇಶದ ಒಂದು ದೊಡ್ಡ ಪರಂಪರೆ, ಆಸ್ತಿ. ಇದನ್ನು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಈಗ ಎಜುಕೇಷನ್ ತೆಗೆದುಕೊಂಡ್ರೆ ಮಾರಲ್ ವ್ಯಾಲ್ಯೂ, ಆ ಮಾರಲ್ ಸೈನ್ಸು ನಮ್ಮಲ್ಲಿ ಯಾಕೆ ಇವತ್ತು ಬೇರೆ ಬೇರೆ ದೇಶಗಳಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, 17-18 ವರ್ಷ ಆದ ತಕ್ಷಣ ಮಕ್ಕಳು ತಂದೆ ತಾಯಿಯಿಂದ ಬೇರೆ ಹೋಗ್ತಾರೆ. ಫಾದರ್ ಡೇ, ಮದರ್ ಡೇ, ಚಿಲ್ಡ್ರನ್ ಡೇ, ಸಿಸ್ಟರ್ ಡೇ, ಬ್ರದರ್ ಡೇ ಅಂತೆಲ್ಲ ಹಾಕೊಂಡವ್ರೆ. ಯಾಕೆ ನಾವು ದೂರದಿಂದ, ನಾವು ಇಲ್ಲಿ ಬೆಳಗ್ಗೆ ಸಾಯಂಕಾಲ ನಮ್ಮ ತಂದೆ ತಾಯಿದಿರನ್ನ ವಯಸ್ಸಾಯಿತು ಅಂತ ನಾವು ಯಾರನ್ನೂ ಬಿಡೋಕ್ಕಾಗಲ್ಲ. ನನ್ನ ಆಸ್ಕರ್ ಫೌಂಡೇಶನ್ ಇದ್ದರು, ನಮ್ಮ ಲೀಡ್ರೊಬ್ಬರು, ಈಗ ಅವರಿಲ್ಲ, ಎಲ್ಲ ಕೇಳಿದ್ದೀರಿ ನೀವೆಲ್ಲ, ನಮ್ಮ ಉಡುಪಿಯವರು. ಅವ್ನಿಗೆ ಯಾರೋ ಬಂದು ಹೇಳ್ತಾಯಿದ್ರು,
ಈಗ ಕಂಪ್ಲೇಂಟ್ ಹೇಳ್ತಾ ಇದ್ರು ಕೆಲವು ವಿಚಾರದಲ್ಲಿ. ಸರ್ ಅವ್ರಿಗೆ ವಯಸ್ಸಾಗೋಯ್ತು ಸರ್, ಅದು ಹಂಗಾಗೋಯ್ತು ಸರ್, ನಾವು ಯಂಗ್ಸ್ಟರ್ಸು ಸರ್, ಹಂಗೆ ಹಿಂಗೆ ನಮ್ಗೆ ಅಧಿಕಾರ ಕೊಡಬೇಕು, ಅದು ಕೊಡಬೇಕಂತ. ಸರಿಯಪ್ಪ ಆಯಿತು, ನೀನು ಹೇಳ್ತಾ ಇದೆಯಾ ಸರಿ. ಹಂಗಂತ ನಿಮ್ಮ ತಂದೆ ತಾಯಿಗೂ ವಯಸ್ಸಾಯ್ತಲ್ವಾ, ಅವ್ರು ನಮ್ಮ ಮನೆಯಿಂದ ಯಾಕೆ ನೀನು ಆಚೆಗೆ ಆಗ್ತಾಯಿಲ್ಲ, ನೀನು ಯಾಕೆ ಇಟ್ಕೊಡ್ತಾ ಇದೆಯಾ? ತಂದೆ ತಾಯಿಗೆ ಅವರ ಅನುಭವ ಮತ್ತೊಂದೆಲ್ಲ ಮಾಡಬೇಕು. ನಿನಗೆ ಶಕ್ತಿ ಕೊಟ್ಟು ನಿನ್ಗೆ ಇಲ್ಲಿವರೆಗೂ ಬೆಳೆಸು ಈ ಸ್ವರ ಕೊಟ್ಟಿದ್ದಾರಲ್ಲ. ಸೊ ದಟ್ ಈಸ್ ವಾಟ್ ದಿ ಕಲ್ಚರ್ ಆಫ್ ಇಂಡಿಯಾ ಈಸ್ ಅಲ್ಟಿಮೇಟ್ಲಿ. ಹಂಗೆ ಬೇರೆ ವಿಚಾರದಲ್ಲಿ ಈಗ ಧರ್ಮದ ಬಗ್ಗೆ ಮಾತಾಡ್ತಾರೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ, ಕರ್ಮರಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಲ್ವು. ನಾವು ಯಾರು ಯಾವ ಹೆಸರು ಯಾವ ಧರ್ಮ ಯಾವ ಜಾತಿ ಯಾರು ನಾವು ಉಟ್ಕೊಂಡು ಬಂದಿಲ್ಲ. ಹಂಗೆ ನಮ್ಮ ಸಂಸ್ಕೃತಿ ಭಾಳ ದೊಡ್ಡದಂಥ ವಿಚಾರ. ಈ ಕಲ್ಲಿದೆ, ನನ್ನ ಕೆಲವ್ರು ಭಾಳ ಟೀಕೆ ಮಾಡ್ತಾರೆ, ಕನಕಪುರದ ಬಂಡೆ 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 ಅಂತಾರೆ. ನಮ್ಮ ಕನಕಪುರದಲ್ಲಿ ಕಲ್ಲಿದೆ ಅದಕ್ಕೆ ಬಂಡೆ ಅಂತಾರೆ. ಆ ಕಲ್ಲು ಪ್ರಕೃತಿ, ಅದನ್ನು ಕಳೆದರೆ ಆಕೃತಿ, ಅದನ್ನು ಪೂಜಿಸಿದರೆ ಸಂಸ್ಕೃತಿ. ಗಣೇಶಂಗೆ ಒಡೆದು ಯಾವುದೇ ವಿಗ್ರಹ ಇಟ್ಟು ಒಡೆದು ಕೆತ್ತನೆ ಮಾಡಿ ಅದಕ್ಕೆ ಬಡ್ದಾಕಿ ಎಷ್ಟು ಏಟು ತಿಂದಿರ್ತದೆ, ಅದಕ್ಕೆ ಬೇಕಾದಷ್ಟು ಏಟು ತಿಂದಿರ್ತದೆ. ಸೊ ಅದಕ್ಕೆ ನನಗೂ ಬೇಕಾದಷ್ಟು ಟೀಕೆ ಮಾಡ್ತಾರೆ. ನಮ್ಮ ಸಾಹೇಬರು ಈಗ ಮಾತಾಡೋದು ಕೇಳಿದ್ದೀನಿ, ರಾಜಕಾರಣಿಗಳು ಜೈಲಿಂದ ಬಂದ ತಕ್ಷಣ ಕೆಲವೆಲ್ಲ ಸ್ವೀಕಾರ ಮಾಡ್ತಾರೆ ಅಂತ. ನನ್ನೂ ಕಳಿಸಿದ್ರು ಜೈಲಿಗೆ. ಐ ಡೋಂಟ್ ಮಿಸ್ಟೇಕ್ ಇಟ್ ಇಸ್ ದಿ ಅಡ್ವೈಸ್. ನನ್ನೂ ಕಳಿಸಿದ್ರು BJP ಗೌರ್ಮೆಂಟು. ನನಗೂ ED ಕೇಸ್ ಹಾಕಿ TR ಜೈಲು ನೋಡಿದೆ. ಈಚೆ ಬಂದ ತಕ್ಷಣ ನನಗೂ ಸಾವಿರಾರು ಜನ ಬಂದು ರಿಸೀವ್ ಮಾಡಿದ್ರು. ಏನು ಮಾಡ್ತೀರಿ, ಮಾಡಿದ ತಪ್ಪು ಅಂದ್ಬಿಟ್ಟು ಆಗೇನು ಜೈಲಿಂದ ಕಳಿಸಿದ್ರು. ಈಗ ನನ್ನ ಕೇಸೇ ಅದು ಹಾಕ್ಬಿಟ್ಟಾಗೋಯ್ತು. ಅನುಭವಿಸೋ ನಾನು, ನೋವು ಅನುಭವಿಸೋ ನಾನು, ಸಮಸ್ಯೆ ಆದೋ ನಾನು. ಜನ ಹತ್ತರೋ ಪ್ರಾರ್ಥನೆ ಮಾಡಿದ್ರು, ಕಾಲಕ್ಕೆ ಚಪ್ಪಲಿ ಇಲ್ಲದೆ ಹೋದವ್ರು ನಮ್ಮೂರವರೆಲ್ಲ ಸುಮಾರು ಜನ ನಮ್ಮ ಕನಕಪುರದವರು, ದೇಶದ ರಾಜ್ಯದ ವಿವಿಧ ಮೂಲೆಲ್ಲ ಡೆಲ್ಲಿಗೆಲ್ಲ ಬಂದ್ಬಿಟ್ರು. ಕೋರ್ಟ್ಗೆ ಹೋದ್ರೆ 100 ಜನ ಇದ್ದರು, ಪ್ರೀತಿ ಮಾಡಿದ್ರು, ಗಲಾಟೆಗಳು ಮಾಡಿದ್ರು. ಅಲ್ಟಿಮೇಟ್ಲಿ ಕೋರ್ಟ್ ನನಗೆ ಇಂಜಸ್ಟಿಸ್ ವಾಸ್ ನಾಟ್ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಜಸ್ಟಿಸ್ ನ್ಯಾಯ ಇಲ್ಲದೆ ನನಗೆ ಕೊನೆಗೆ ಕಾಪಾಡ್ತು. ಸೊ ಹಂಗೆ ಕೆಲವು ಸಂದರ್ಭದಲ್ಲಿ ಯಾರು ತಪ್ಪು ಮಾಡೋದಂತ ನಾವು ಹೇಳಿ ರಾಜಕೀಯದಲ್ಲಿ. ಸೊ ಹಂಗೆ ನಾವು ಬೇಕಾದಷ್ಟು ಸಂದರ್ಭದಲ್ಲಿ ನಾವು ಅನುಭವಿಸ್ಬೇಕಾಗ್ತದೆ. ಅಲ್ಟಿಮೇಟ್ಲಿ ಜನರ ಪ್ರೀತಿ ಭಾಳ ಇಲ್ಲಿ ಇಂಪಾರ್ಟೆಂಟು, ಜನರ ವಿಶ್ವಾಸ ನಮಗೆ ಭಾಳ ಇಂಪಾರ್ಟೆಂಟು. ಜನರು ನಮಗೆ ಲೀಡರ್ಸ್ಗೆ ಆಯ್ಕೆ ಮಾಡೋರು ಸುಮ್ಮನೆ ಮಾಡೋಕ್ಕೆ ಹೋಗಲ್ಲ. 45 years ಆಫ್ ಮೈ ಪಬ್ಲಿಕ್ ಲೈಫ್. ನಾನು ನಮ್ಮ ಇವರು ಸಂತೋಷ್ ಹೆಗ್ಡೆ ಇದ್ದಾರಲ್ಲ, ನಾನು ಆಮ್ ಎ ಬಿಗ್ ಫ್ಯಾನ್ ಆಫ್ ಹಿಮ್. ನಮ್ಮದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಡ್ವೊಕೇಟ್ ಜನರಲ್ ಇದ್ರು ಅವರು. ಇವರ ವಾದನ ನಾನು ನೋಡೋಕ್ಕೆ ಕೋರ್ಟ್ಗೆ ಹೋಗ್ತಿದ್ದೆ. ನಮ್ಮ RDPR ವಿಚಾರದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅದನ್ನು ಕೋರ್ಟ್ಗಳಲ್ಲಿ ವಾದ ಮಾಡ್ತಿರು. ಹಂಗೆ ನಮ್ಮಲ್ಲಿ ಬೇಕಾದಷ್ಟು ಮುತ್ತು ರತ್ನಗಳಿಂಥವರೆಲ್ಲ ಈ ದೇಶದ ಒಂದು ಪ್ರತಿಮೆಯಾಗಿ ಒಂದು ದೊಡ್ಡ ಬೆಳೆದು ಮಾಡಿ ಉಳಿಸ್ಕೊಂಡು ಬಂದಿದ್ದಾರೆ. ಇವರೇ ನಮ್ಮ ಹಾಸ್ಯ. ಸೊ ನಮ್ಮ ಟೀಕೆ ಮಾಡ್ತಾರೆ, ಇನ್ನೊಂದು ಹೇಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಬೋದು. ಇಟ್ ಇಸ್ ಅನ್ ಅಡ್ವೈಸ್, ವಿ ಹ್ಯಾವ್ ಟು ಟೇಕ್ ಇಟ್. ಇಟ್ ಈಸ್ ನಾವು ಅಂತ ನೆಗ್ಲೆಕ್ಟ್ ಮಾಡ್ಬೋದು. ಮೀಡಿಯಾ, ನಾನು ನಮ್ಮ ಕ್ಯಾಬಿನೆಟಲ್ಲಿ ಬೇಕಾದಷ್ಟು ಚರ್ಚೆ ಬರ್ತಾರೆ. ನನ್ನ ಫ್ರೆಂಡ್ಸ್ ಏನೇನು ಹೇಳ್ತಾರೆ, ಅವ್ರು ಹಂಗೆ ಮಾಡ್ತಾರೆ, ರಿಪಬ್ಲಿಕ್ ಡೇ ಯಾವಾಗಲೂ ನಮ್ಮನ್ನ ಡ್ಯಾಮೇಜ್ ಮಾಡೋದೇ ಕೆಲಸ ಮಾಡ್ತಾರೆ, TVಯನ್ನು ಏನು ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನಾನು ಡ್ಯಾಮೇಜ್ ಮಾಡೋಂಗೆ ಅಂತ